ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹರ್ಷ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗಿನ ತಿಂಡಿ ಬಂದು ರೊಟ್ಟಿ ಮತ್ತು ಗುಡ್ಗಾರ. ಪುನರ್ವು ಇಡ್ಲಿ ಬೇಕು ಅಂತ, ಸೊ ಹಾಗಾಗಿ ಹೋಟೆಲಲ್ಲಿ ಇಡ್ಲಿ ತಂದುಕೊಟ್ಟು ನಾವು ರೊಟ್ಟಿ ಮತ್ತು ಖಾರ ಮಾಡ್ಕೊಂಡಿದ್ವಿ. ತುಂಬ ಶೀತ ಆ ಥರ ಆಗ್ಬಿಟ್ಟಿತ್ತು ಇಬ್ರಿಗೂ ಕೂಡ. ಸೊ ಹಾಗಾಗಿ ರೊಟ್ಟಿ ಗುಡ್ಗಾರ ಮಾಡ್ಕೊಂಡಿದ್ದೆ, ಖಾರವಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಮನೆಯವರು ಬೀಟ್ರೂಟ್ ಡ್ರಾ ಮಾಡ್ತಾ ಇದ್ದಾರೆ. ಏನಂತ ಅಂದರೆ ಮೊನ್ನೆ ವೈಟ್ ಶೀಟಲ್ಲಿ ಮಾಡಿದರು ನಿನ್ನೆ. ಸೊ ಅದು ಬೇಡ, ಫುಲ್ ರೆಡ್ ಶೀಟಲ್ಲೇ ಬೇಕು ಅಂತ ಹೇಳ್ಬಿಟ್ಟು ಅವ್ರ ಮ್ಯಾಮು ಹೇಳಿದರು ಅಂತ ಹೇಳ್ಬಿಟ್ಟು ಮತ್ತೆ ಈಗ ತೊಗೊಂಬಂದು ಡ್ರಾ ಮಾಡ್ತಿದ್ದಾರೆ. ಈಗ ಟೈಮ್ ಬಂದಲ್ಲೇ ತುಂಬ ಟೈಮ್ ಆಗೋಯಿತು, 9:30 9:45 ಮೇಲಾಗೋಯಿತು. ಪಾಪ ಅವ್ರಿಗೆ ನೈಟೆಲ್ಲ ನಿದ್ದೆ ಮಾಡಲ್ಲ, ನೈಟೆಲ್ಲ ಡ್ಯೂಟಿ ಮಾಡಿರ್ತಾರೆ. ಆದರೂ ಕೂಡ ಬಂದು ಡ್ರಾ ಮಾಡ್ತಿದ್ದಾರೆ. ಮಗ ಅನ್ನೋ ಪ್ರೀತಿ ಮಮಕಾರ ಇಷ್ಟೆಲ್ಲ ಮಾಡಿಸ್ಬಿಡುತ್ತೆ. ಸೊ ನಮ್ಮನೆಯವ್ರು ಒಂಥರ ಡಿಫ್ರೆಂಟು. ಹೇಳೋಕ್ಕೆ ಆಗಲ್ಲ ನಮ್ಮನೆಯವ್ರ ಕ್ಯಾರೆಕ್ಟರ್ ಹೆಂಗೆ ಅಂತ ಹೇಳ್ಬಿಟ್ಟು, ಡಿಸೈಡೇ ಮಾಡೋಕ್ಕಾಗೋದಿಲ್ಲ. ನನ್ನ ಮದುವೆ ಆದಾಗಿಂದ ನೋಡ್ತಾ ಇದ್ದೀನಿ, ಅವರಿಗೋಸ್ಕರ ಅವರು ₹5 ಖರ್ಚು ಮಾಡ್ಕೊಂಡಿರೋದು ನಾನು ಇದುವರೆಗೂ ನೋಡಿಲ್ಲ. ಒಂದು ಹೋಟೆಲಲ್ಲಿ ಊಟ ಮಾಡಲ್ಲ, ಒಂದು ಏನಾದರೂ ಅವರಿಗೋಸ್ಕರ ಅವರು ₹5 ಖರ್ಚು ಮಾಡ್ಕೊಂಡಿರೋದು ನಾನು ಇದುವರೆಗೂ ನೋಡಿಲ್ಲ. ಏನಂತ ಅಂದರೆ ಅದೇ ಇದ್ದರೆ ಏನಕ್ಕಾದರೂ ಆಗುತ್ತೆ, ನನ್ನ ಮಗನಿಗಾಗುತ್ತೆ ಅನ್ನೋ ಥರ ಅವರು. ನಾನು ಎಷ್ಟೋ ಸಲ ಹೇಳ್ತಾ ಇರ್ತೀನಿ, ನೀನು ಹೆಲ್ತ್ ಬಗ್ಗೆ ಗಮನ ಕೊಡು ಚಿನ್ನಮ್ಮ, ಎಲ್ಲರೂ ಹೋದಾಗ ತಿನ್ನೋದು ಕಲಿ, ಊಟ ಮಾಡೋದು ಕಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀನಿ. ಆದರೆ ಅವ್ರು ನನ್ನ ಮಾತನ್ನೇ ಕೇಳಲ್ಲ. ಒಂದು, ಅವ್ರಿಗೆ ಆರೋಗ್ಯ ಸರಿ ಹೋಗಲ್ಲ ಹೋಟೆಲಲ್ಲಿ ಊಟ ಮಾಡಿದ್ರೆ ಅಂತ. ಇನ್ನೊಂದು, ಅದೇ ದುಡ್ಡಿದ್ರೆ ನನ್ನ ಮಗನಿಗೆ ಏನಾದರೂ ತಂದು ಕೊಡ್ಬೋದಲ್ವ, ಮನೇಲಿ ಏನಾದರೂ ನಡೆಯುತ್ತಲ್ವ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವರು ಅಂತಲ್ಲ, ಪ್ರತಿ ಮಿಡಲ್ ಕ್ಲಾಸ್ ಮನೆ ಗಂಡು ಮಕ್ಕಳು ಇದೇ ಥರನೇ ಯೋಚನೆ ಮಾಡೋದು. ಏನೋ ಹುಡುಗಾಟದಲ್ಲಿ ಬೆಳೀತಾ ಇರ್ತಾರೆ. ಆಮೇಲೆ ಸ್ವಲ್ಪ ಜವಾಬ್ದಾರಿ ಬರುತ್ತೆ ದೊಡ್ಡವರಾದಮೇಲೆ, ಅಕ್ಕ ತಂಗಿ ಮದುವೆ ಅದು ಇದು ಅಂತ ಹೇಳ್ಬಿಟ್ಟು. ಆಮೇಲೆ ಅಕ್ಕ ತಂಗಿ ಬಾಣಂತನ ಅದು ಇದು ಅಂತ. ಮತ್ತು ನೆಕ್ಸ್ಟು ಮದುವೆ ಆಗುತ್ತೆ, ಮದುವೆ ಖರ್ಚು ಅದು ಇದು ಅಂತ. ಮತ್ತೆ ಮದುವೆ ಆದಮೇಲೆ ಹೆಂಡ್ತಿ ಪ್ರೆಗ್ನೆಂಟು, ಮಕ್ಕಳದು ಅಂದರೆ ಇನ್ನು ಫುಲ್ಲು ಮುಗೀತು ಲೈಫು. ಅವ್ರಿಗೋಸ್ಕರ ಒಂದು ನಿಜವಾಗ್ಲೂ ಹೇಳ್ತೀನಿ, ಅಂಡರ್ವೇರ್ ಕೂಡ ತೊಗೊಳೋದಿಲ್ಲ. ನಮ್ಮನೆಯವರು ಅಂತಲ್ಲ, ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಗಂಡು ಮಕ್ಕಳು ಅಷ್ಟೇ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮನೇಲಿ ನನ್ನ ಗಂಡ ಆಗಿರ್ಬೋದು ಅಥವಾ ನಮ್ಮ ಅಣ್ಣ ಆಗಿರ್ಬೋದು ಎಷ್ಟು ಕಷ್ಟಪಡ್ತಾರೆ ಅಂತ ಕಣ್ಣಾರೆ ನಾವು ನೋಡಿದ್ದೀವಿ. ಸೊ ಹಾಗಾಗಿ ನಾನು ಹೇಳೋದು ಇಷ್ಟೇ, ಎಲ್ಲ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಕೂಡ ಸ್ವಲ್ಪ ಅರ್ಥ ಮಾಡಿಕೊಂಡು ಅವ್ರ ಜೊತೆ ನಾವು ನಿಂತ್ಕೋಬೇಕು. ಕೊನೆ ಪಕ್ಷ ಫೈನಾನ್ಷಿಯಲಿ ಆಗಲಿಲ್ಲ ಅಂದ್ರೂ ಕೂಡ ಅವ್ರನ್ನ ಕುಗ್ಸೋ ಅಂಥದ್ದು ಅಥವಾ ಅವ್ರಿಗೇನೋ ಬೇಜಾರು ಮಾಡೋ ಅಂಥದ್ದು, ಬಂದ ತಕ್ಷಣವೇ ಉರವರ ಅಂತ ಅಂತಿರೋದು, ಆ ಥರ ಎಲ್ಲ ಮಾಡಬಾರ್ದು ಹೆಣ್ಮಕ್ಳು. ಅಫ್ಕೋರ್ಸ್ ಹೆಣ್ಮಕ್ಳದ್ದು ಕಷ್ಟ ಇರುತ್ತೆ, ಬಟ್ ಗಂಡು ಮಕ್ಕಳು ಜವಾಬ್ದಾರಿ ಮೂಟೆನ ಹುಟ್ದಾಗಿಂದನೇ ಓದ್ಕೊಂಬಂದಿರ್ತಾರೆ. ಸೊ ಅವ್ರಿಗೆ ಸ್ವಲ್ಪ ನಾವೇ ಒಳ್ಳೆ ರೀತಿಯಾಗಿ ಇದ್ದರೆ ಅವ್ರಿಗೂ ಖುಷಿ ಆಗುತ್ತೆ ಅಂತ ಅಷ್ಟೇ. ಸೊ ಫೈನಲಿ ಮಗನಿಗೋಸ್ಕರ ಬೀಟ್ರೋಟ್ ಮಾಡೇ ಬಿಟ್ಟು ಅದಕ್ಕೆ ಹಿಂದೆಗಡೆ ಎಲ್ಲ ಗಟ್ಟಿ ರೊಟ್ಟೆ ಎಲ್ಲ ಹಾಕ್ಬಿಟ್ಟು ಅಂಟ್ರಿಸಿ ಕಟ್ ಮಾಡ್ತಿದ್ದಾರೆ. ನಾನು ಕೂಡ ಅಡುಗೆ ಮಾಡಿಲ್ಲ, ಸೊಪ್ಪಿನ ಸಾರು ಮಾಡ್ತೀನಿ. ನಮ್ಮ ಅತ್ತೆ ಸೊಪ್ಪು ಕೊಟ್ಟು ಕಳಿಸಿದ್ರು ನಮ್ಮ ಮನೆಯವ್ರ ಕೈಲಿ, ಅಂದರೆ ಸಂಡೇ ಹೋಗಿದ್ರಲ್ಲ. ಸೊ ಹಾಗಾಗಿ ಸೊಪ್ಪು ಕೊಟ್ಟು ಕಳಿಸಿದ್ರು, ಅದನ್ನು ಮರ್ತೇ ಬಿಟ್ಟಿದ್ದೆ. ಇವತ್ತು ಬುಧವಾರ ಮಾಡ್ತಾಯಿದ್ದೀನಲ್ಲ, ಗುರುವಾರ ಮಾಡ್ತಾಯಿದ್ದೀನಿ, ಭಾನುವಾರ ಕೊಟ್ಟು ಕಳಿಸಿದ್ದು. ತುಂಬ ಚೆನ್ನಾಗಿದೆ, ಫ್ರೆಶ್ ಥರ ಇತ್ತು, ಹೊಲಸು ಸೊಪ್ಪಲ್ವ. ಸೊ ಹಾಗಾಗಿ ಅದೇನು ಆಗಿರಲ್ಲ. ಅದೇ ನಾವು ಕೊಂಡ್ಕೊಂಡು ತರ್ತೀವಿ ಅಂದರೆ ಸ್ವಲ್ಪ ಕೊಡ್ಕೊಳ್ತಂಗೆ ಆಗ್ಬಿಡುತ್ತೆ, ಒಂದಿನ ಇಡ್ತಿದ್ದಂಗೆ. ಇನ್ನು ಪುನರ್ವನ್ನ ಕರ್ಕೊಂಡು ಬಂದೆ ನಾನು. ಇಡ್ಲಿ ತಿನ್ನಕ ಎದ್ದಿರೋದು, ಪೊಮಗ್ರನೇಟ್ ತಿನ್ನಕ. ಇಡ್ಲಿ ಪೊಮಗ್ರನೇಟ್. ಫಸ್ಟ್ ಇಡ್ಲಿ ತಾನೇ ತಿನ್ಬೇಕಾಗಿರೋದು. ಹಾಂ ಏನ ನೋಡಿ, ಇಡ್ಲಿ ಕೊಡ್ತೀನಿ ಬಾ. ಮಶಪ್ಪು ಯಾಕಲ್ಲ ನಿಂತ್ಕೊಂಡೆ? ಎಷ್ಟು ಮಳೆ ಗಿಜಿ ಗಿಜಿ ಅಂತೈತೆ ಹಂಗೆ ಮಂಕಣ್ಣ ಅವನು. ಇನ್ನು ನಮ್ಮ ಮನೆಯವರು ಕೂಡ ಎದ್ದು ಹೊರಟರು. ಅವರಿಗೆ ಹೋಗೋಕ್ಕೆ ಮನಸ್ಸಿಲ್ಲ, ಫುಲ್ಲು ಮಳೆ ಚಳಿ ಆಗ್ತಾಯಿತ್ತು. ಶೀತ ಬೇರೆ, ಯಾಕೋ ಒಂದು ವಾರದಿಂದ ನಮಗೂ ಕೂಡ ಹುಷಾರಿರಲಿಲ್ಲ. ಇನ್ನು ₹50 ದುಡ್ಡು ಕೊಡು ಅಂತ ಕೇಳ್ತಿದ್ರು ನಮ್ಮ ಮನೆಯವರು. ಅದಕ್ಕೆ ನಾನು ಹೇಳ್ತಿದ್ದೆ, ಭೀಮ್ನ ಅಮಾವಾಸ್ಯೆ ನೀನೇ ಏನಾದರೂ ಕೊಡಬೇಕು, ನಾನೇನು ಕೊಡಲಿ ಅಂತ ಹೇಳ್ಬಿಟ್ಟು. ಅವರು ವಿಡಿಯೋ ಎಲ್ಲ ಮಾಡ್ಕೊಳ್ಳೋದೆಲ್ಲ ಅವ್ರಿಗೆ ಇಷ್ಟ ಆಗಲ್ಲ. ಫಸ್ಟಿಂದನೂ ನಾನು ಅದನ್ನೇ ಹೇಳೋದು, ಅವ್ರಿಗಿಷ್ಟ ಆಗಲ್ಲ. ನೀನು ಏನು ಹುಡುಕ್ತಿದ್ಯಾ? ಹೋಗ್ತೀಯಾ? ಹಾಂ, ವೀಡಿಯೋ ಮಾಡ್ಕೊಂಡು ಹಂಗೆ ಹೋಗ್ತೀಯಾ? ಯಾಕೆ ಹಿಂಗೆ ಸಪೋರ್ಟ್ ಮಾಡೋದು ನೀನು? 9 ಕಾಲು ತೋರಿಸ್ತಿದ್ದು ನಮ್ಮ ಟೈಮ್, ಅದಕ್ಕೆ ಸರಿ ಇಲ್ಲ ತಗ. ಅಯ್ಯೋ ಕಾಣಿಸ್ಲೇ ಇಲ್ಲ, ಅಯ್ಯೋ. ಭೀಮ್ ಅಮಾವಾಸ್ಯೆ ದಿವಸ ಪಾದ ಪೂಜೆ ಮಾಡಿ ನೀನು ಗಿಫ್ಟ್ ಕೊಡಬೇಕು ಚಿನ್ನಿ. ಹಾಂ 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 ಮಾತಾಡುವ.
ಶೀತ ಅವ್ವ ತಡಿಯೋ. ಅಯ್ಯೋ 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 ಬಾಯ್. ಹಣೆಗೆ ಇಟ್ಕೊಂಡಿದ್ದೆ, ಅದು ಯಾಕೋ ಗೊತ್ತಿಲ್ಲ ಉದ್ರೋಗ್ಬಿಟ್ಟಿದೆ. ಅದನ್ನೇ ನೋಡ್ಕೊಂಡು ಅಯ್ಯೋ ದೇವ್ರೆ ಹಣೆದೇ ಇಲ್ವಲ್ಲ ಅಂತ ಹೇಳಿ ಶಾಕ್ ಆಗ್ತಾ ಇದ್ದೀನಿ. ನಮ್ಮ ಮನೆಯವ್ರು ಹೋದ್ರು ಮಲಗಬೇಕು ಇವಾಗ. ಇಷ್ಟು ತನಕ ಮಲಗಿದೆ. ಇವಾಗ ಟೈಮ್ ಬಂದು 6:30 ಆಗಿದೆ. ಈಗ ಫುಲ್ಲು ಮಳೆ ನೋಡಿ ಇನ್ನೂ ಹನಿತಾನೇ ಇದೆ ಸ್ವಲ್ಪ. ಸೊ ಈಗ ಸ್ವಲ್ಪ ಮೇನ್ ರೋಡ್ಗೆ ಹೋಗಿ ಬರಬೇಕು. ಏನು ಅಂತಂದರೆ ನಾಳೆ ಏನೋ ಪುನರ್ ಸ್ಕೂಲಲ್ಲಿ ರೆಡ್ ಕಲರ್ ಡೇ ಮಾಡ್ತಾರಂತೆ. ಅದಕ್ಕೆ ರೆಡ್ ಕಲರ್ ಡ್ರೆಸ್ಸೇ ಹಾಕ್ಬೇಕಂತೆ, ಟೀ ಶರ್ಟ್ ಆದರೂ ಹಾಕ್ಬೇಕಂತೆ. ಸೊ ನಾನು ಒಂದು ಸ್ವಲ್ಪ ರೆಡ್ಡರಿಗೆ ರಿಲೇಟೆಡ್ ಆಗಿರೋದು ಹಾಕೋಣ ಅಂತ ಅಂದ್ಕೊಂಡಿದ್ದೆ. ನನ್ನ ಹತ್ರ ಶರ್ಟ್ ಇತ್ತು, ಅದನ್ನು ಬೆಳ್ವಡೆದು ಬಿಟ್ಟು ಬಂದಿದ್ದೀನಿ. ಸೊ ಮ್ಯಾಮಿಗೆ ಸ್ವಲ್ಪ ರೆಡ್ ರಿಲೇಟೆಡ್ ಹಾಕ್ತೀನಿ ಅಂತಂದರೆ ಇಲ್ಲ ಮ್ಯಾಮ್ ಅದೇ ಥರ ಹಾಕಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಇವಾಗ ಒಂದು ಟೀ ಶರ್ಟ್ ತರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ರೆಡ್ ಕಲರ್ದೊಂದು ಟೀ ಶರ್ಟ್ ತೊಗೊಂಬೋಣ ಅಂತ ಹೇಳ್ಬಿಟ್ಟು. ಈ ಮಳೇಲಿ ಆಚೆನೇ ಬರೋಕ್ಕಾಗಲ್ಲ ಅಂತಂದರೆ ಇವಾಗ ಮೇನ್ ರೋಡಿಗೆ ಹೋಗಬೇಕು. ಸೊ ಬನ್ನಿ ಹೋಗೋಣ. ಪುನರ್ವು ಹೇಳಿದ್ದಾನೆ, ಇಲ್ಲಮ್ಮ ನಾನು ಆರಾಮಾಗಿರ್ತೀನಿ, ನೀನು ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಹೊರಟಿದ್ದೀನಿ. 5 ನಿಮಿಷಕ್ಕೆ ಹೋಗ್ಬಿಟ್ಟು ಪಟ್ಟೆಲ್ಲ ಬಂದುಬಿಡ್ತೀನಿ. ಬನ್ನಿ. ಫೈನಲಿ ಹುಡುಕಿ ಕೊನೆಗೊಂದು ಟೀ ಶರ್ಟ್ ಸಿಕ್ತು, ತೊಗೊಂಡು ಬಂದೆ ಮನೆಗೆ. ನಮ್ಮ ಪುನರ್ವು ಕೂಡ ನೀಟಾಗಿ ಪಾಠ ಆಡ್ತಾಯಿತ್ತು. ಬರೀ ಏನು ಬರೀತಿರೋದು ನೀನು? ಗುಡ್. ಇನ್ನು ಅಲ್ಲಿಂದ ಬಂದು ಪುನರ್ವನ್ನು ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಟೀ ಕುಡಿದು ಅವನಿಗೂ ಕೂಡ ಹಾಲು ಕೊಟ್ಟು ಇವಾಗ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಭಗವಂತ ನನಗೇನು ಕೊಟ್ಟಿದ್ದಾನೋ ಇಲ್ವೋ ಗೊತ್ತಿಲ್ಲ, ಒಳ್ಳೆ ಗಂಡ ಒಳ್ಳೆ ಮಗನ ಕೊಟ್ಟಿದ್ದಾನೆ. ನನ್ನ ಗಂಡ ಏನಂತಂದರೆ ಇವತ್ತವರೆಗೂ ಹೋಗೇ ಬಾರೆ ಅಂತಲೂ ಕೂಡ ಕರೆಯೋದಿಲ್ಲ. ಅಷ್ಟು ಅಂದರೆ ಏನೋ ಗೊತ್ತಿಲ್ಲ, ಅವ್ರಿಗೆ ಆ ಥರ ಎಲ್ಲ ನೇಚರಿಂದ ಬಂದೇ ಇಲ್ಲ. ಫುಲ್ಲು ಹೊರಟಾಗಿ ಮಾತಾಡೋದಾಗಲಿ, ಅಥವಾ ನನಗೆ ಗದ್ರೋದಾಗಲಿ, ಅಥವಾ ನನ್ನ ಫ್ರೀಡಮ್ ಎಲ್ಲ ಕಿತ್ಕೋಬೇಕು ಅನ್ನೋದಾಗಲಿ, ಆ ಥರ ಎಲ್ಲ ಯಾವತ್ತೂ ಒಂದಿನವೂ ಮಾತಾಡಿಲ್ಲ, ಒಂದಿನವೂ ಬೈದಿಲ್ಲ, ಬೇಜಾರು ಮಾಡಿಲ್ಲ. ಒಡವೆ ಕೊಡ್ಸೋ ಗಂಡ, ಹೋಟೆಲಿಗೆ ಕರ್ಕೊಂಡು ಹೋಗೋ ಗಂಡ, ಸುತ್ತಾಡ್ಸೋ ಗಂಡ ಬೇಕಾದಷ್ಟು ಜನಕ್ಕೆ ಸಿಗ್ತಾರೆ. ಆದರೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಗಂಡ ಸಿಗೋದು ಕಡಿಮೆ. ನಾನು ಅದನ್ನು ಇನ್ಸ್ಟಾದಲ್ಲಿ ಹೇಳ್ತಾ ಇರ್ತೀನಿ. ತುಂಬ ನಿಜವಾಗ್ಲೂ ಒಳ್ಳೆ ವ್ಯಕ್ತಿನ ಪಡೆಯೋಕ್ಕೆ ಪುಣ್ಯನೇ ಮಾಡಿರಬೇಕು. ಒಡವೆ ಹಾಕೊಂಡ ತಕ್ಷಣ ಅಥವಾ ಆಸ್ತಿ ಇದ್ದ ತಕ್ಷಣ, ಒಳ್ಳೆ ಕೆಲಸ ಇದ್ದ ತಕ್ಷಣ ಬರಲ್ಲ ಭಾಗ್ಯ. ನಮ್ಮನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ನಮ್ಮನ್ನು ಎಷ್ಟು ಖುಷಿಯಾಗಿ ಇಟ್ಕೊಂಡಿದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಂಗೆ ನನ್ನ ಮಗನೂ ಕೂಡ ಅಷ್ಟೇ. ಯಾವುದ್ರಲ್ಲೂ ನಿಜವಾಗ್ಲೂ ಅವ್ನು ಹುಟ್ಟಿದ್ರಿಂದ ಇದುವರೆಗೂ ಕೂಡ ಒಂದೇ ಒಂದು ದಿನ ನನಗೆ ಯಾಕಪ್ಪ ಮಕ್ಕಳು ಅಂತ ದೇವರನ್ನೇ ಅನಿಸಿಲ್ಲ. ಅಷ್ಟು ನಿಧಾನಕ್ಕೆ ಅವ್ನು ಏನೇ ಹೇಳಿದ್ರು ಕೂಡ, 4 ವರ್ಷದ ಮಗು ಏನೇ ಹೇಳಿದ್ರು ಕೂಡ ಅರ್ಥ ಮಾಡ್ಕೋತಾನೆ. ಒಂದು ಕ್ಷಣಕ್ಕೆ ಈ ಥರ ಬರಿ ಅಂದರೆ ಆ ಥರ ಬರಿತಾನೆ, ಹಿಂಗಿರಬೇಕು ಕಂದ ಅಂದರೆ ಹಂಗಿರ್ತಾನೆ, ಈ ಥರ ಆಡಬಾರ್ದು ಅಂದರೆ ಆ ಥರ ಆಡೋದಿಲ್ಲ, ಇದಿಲ್ಲ ಅಂದರೆ ಆಯಿತು ಆಯ್ತಮ್ಮ ಅಂತಾನೆ. ತಿನ್ನಿಸ್ತೀನಿ, ಟೈಮ್ ಆಗೈತೆ ಮಲ್ಗನ. ಬಾ ಕುತ್ಕೋ. ಟೈಮ್ ಆಯ್ತು ಬಾಕನ್ನ. ಬಾ. ಇಲ್ಲ ಅವ್ನು ನಾಳೆ ಬರ್ತಾನೆ. ಯಾಕೆ ಮಾಮ ಬೇಕು ನಿಂಗೆ? ಮಾಮನ ನಂಗಾಯ್ತಾ? ಊಟ ಮಾಡಿ ಫಸ್ಟ್. ಮೊಟ್ಟೆ ತಿನ್ಬೇಕು, ಶಕ್ತಿ ಬರುತ್ತೆ. ಯಾಕೆ? ಇನ್ನು ಸಾಹೇಬ್ರಿಗೆ ಮೊಟ್ಟೆ ಇಷ್ಟ ಆಗೋದಿಲ್ಲ. ಹಂಗಾರು 1-2 ತುತ್ತು ಹಿಂಸೆ ಮಾಡಿ ತಿನ್ನಿಸಿ ಇವಾಗ ತುಪ್ಪ ಕಾಯಿಸ್ತಿದ್ದೀನಿ. ನಾನು ಹೇಳ್ತಾ ಇದ್ದೆ ಆವಾಗಲೇ, ಏನೋ ನಾನು ಅದೃಷ್ಟ ಮಾಡಿದ್ದೀನೇನೋ ಇಂಥ ಮಗ ಮತ್ತು ಗಂಡನ ಪಡೆಯೋಕ್ಕೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಹೌದು. ಏನೋ ಒಂಥರ ಅಂದರೆ ನಾನು ಎಷ್ಟು ಅವರಿಬ್ಬರನ್ನು ಪ್ರೀತಿ ಮಾಡ್ತೀನಿ ಅಂದರೆ ನೀವು ನಂಬಲ್ಲ. ಸುಮ್ಮನೆ ಹೊಡಿಯೋದು, ಸುಮ್ಮನೆ ಗಿಂಟೋದು, ಮುದ್ದು ಮಾಡೋದು ಮಾಡ್ತಾಯಿರ್ತೀನಿ. ಏಕೆಂದರೆ ನಂಗೆ ಅಷ್ಟು ಇಷ್ಟ ಇಬ್ಬರನ್ನು ಕಂಡ್ರೆ. ಒಂದು ದಿನವೂ ಅವ್ರು ನನಗೆ ಬೇಡ, ಯಾಕಪ್ಪ ಈ ಜೀವನ ಅಂತ ನನಗೊಂದು ದಿನ ಅನಿಸಿಲ್ಲ. ಅಫ್ಕೋರ್ಸ್ ಎಲ್ಲ
ಫ್ಯಾಮಿಲಿಲೂ ಇರುತ್ತೆ. ಫೈನಾನ್ಷಿಯಲಿ ಇಶ್ಯೂಸ್ ಆಗಿರ್ಬೋದು ಅಥವಾ ಏನೋ ಒಂದು ಸಣ್ಣ ಪುಟ್ಟ ಜಗಳ ಬೇಜಾರು ಇದ್ದೇ ಇರುತ್ತೆ. ಆದರೆ ನಂಗೆ ಯಾವತ್ತೂ ನಾನು ತಪ್ಪು ಮಾಡಿಬಿಟ್ಟೆ ನನ್ನ ಮದುವೆ ಆಗಿ ಅಂತ ನನಗೆ ಯಾವತ್ತೂ ಗಿಲ್ಟ್ ಫೀಲ್ ಆಗಿಲ್ಲ. ಯಾವತ್ತೂ ಅಷ್ಟೇ ಫಸ್ಟು ಸ್ಟಾರ್ಟಿಂಗಲ್ಲಿ ಮದುವೆ ಆದ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ನಂಗೆ ಕಷ್ಟ ಆಯಿತು. ಅಷ್ಟು ಬಿಟ್ಟರೆ ಇವತ್ತವರೆಗೂ ನಾನು ಎಲ್ಲ ಕಷ್ಟ ನೋವುದಲ್ಲೂ ನನ್ನ ಜೊತೆಲಿದ್ದಾರೆ ನನ್ನ ಗಂಡ. ಒಂದು ದಿನವೂ ನಾನು ಏನಾದರೂ ಎಡವಟ್ಟು ಮಾಡಿದ್ರು ಕೂಡ ನೀನು ಮಾಡಿದೆ ಅಂತ ಬ್ಲೇಮ್ ಮಾಡಿಲ್ಲ, ಬಿಡು ಆಯಿತು ಹೋಗಲಿ ಅಂತ ಹೇಳಿದ್ದಾರೆ. ನಾನು ತುಂಬ ತುಂಬ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ತೊಗೊಂಡಿದ್ದೀನಿ ಅವರಿಗೆ ಹರ್ಟ್ ಆಗೋ ಥರ. ಆದರೆ ಇದುವರೆಗೂ ಕೂಡ ಅವ್ರು ಯಾವತ್ತೂ ನನಗೆ ನೋವು ಮಾಡಿಲ್ಲ. ಮೆಣಸು ತುಪ್ಪ ಕಾಯಿಸ್ತೀನಿ ಕಂದ. ಹಿಂಗೆ ತುಪ್ಪ ಕಾಯಿಸೋದು ಹಿಂಗೆ. ನೀನು ಕಲ್ತ್ಕೋಬೇಕಾ? ಮತ್ತೆ ಯಾಕೆ ಎತ್ಕೊಂಡು ತೋರಿಸು ಅನ್ನೋದು? ಮದುವೆ ಆಗ್ತೀಯಲ್ಲ ಅದಕ್ಕ? ಮದುವೆ ಆದ್ರೆ ಇದನ್ನೇ ಕಲ್ತ್ಕೋಬೇಕು. ಮದುವೆ ಆದ್ರೆ ಇದನ್ನ ಕಲ್ತ್ಕೋಬೇಕು. ನೀನೇ ಹೆಣ್ಮಗು ಅಡುಗೆ ಮಾಡಕ್ಕೆ ಹುಡ್ಗಿಗೆ ನೀನೇ ಕಲಿಸ್ತೀಯಾ? ಹುಡ್ಗಿನ ಕಲ್ತ್ಕೊಂಬಂದಿರ್ತಲ್ಲ ತಗ. ನಾನು ಕಲ್ತ್ಕೊಂಬಂದಿದ್ನಲ್ಲ ಅದಕ್ಕೆ ಆ ಥರ ಹುಡುಗಿ ಕಲಿಸ್ಬೇಕಾ ಮದುವೆ ಆದ್ಮೇಲೆ? ನೋಡ್ಕೊ. ಯಾವಾಗ ಮದುವೆ? ಡಿಗ್ರಿ ಆದ್ಮೇಲೆ ಮದುವೆ? ಹೆಣ್ಣು ನೋಡಿದ್ದೀರಾ? ನೋಡಿಲ್ವಾ? ಎಲ್ಲಿ ನೋಡ್ತೀರಾ ಹುಡುಗಿನ? ಚುಪ್ಪು ನೀನೇ ತಾನೇ ಡಿಗ್ರಿ ಆದ್ಮೇಲೆ ಮದುವೆ ಅಂದಿದ್ದು? ಮತ್ತೆ ಇನ್ಯಾರು? ನಾನು ಅಂದಿದ್ದು. ನೀನೇ ತಾನೇ ಡಿಗ್ರಿ ಆದ್ಮೇಲೆ ಮದುವೆ ಅಂದಿದ್ದು? ನೀನು ತಾನೇ? ಇಲ್ಲ ನೀನೇ ತಾನೇ ಮದುವೆ ಅಂದಿದ್ದು? ಏನಂತ? ಅವ್ರು ಮಾಡಿರೋ ಪ್ಲಾನ ನೀನು ಓಕೆ ಮಾಡ್ದ? ಯಾಕೆ ಓಕೆ ಮಾಡ್ದೆ? ಏನ್ ಸುಮ್ಮನೆ? ಆಗುತ್ತೆ. ಅಯ್ಯಪ್ಪ ಇಷ್ಟೊತ್ತಾಗ ಬೇಡಪ್ಪ. ಇಲ್ಲ ಹೋಗು, ಟಿವಿ ನೋಡು. ಆನ್ ಮಾಡಿದೀನಿ, ಒಂಚೂರು ಸೌಂಡ್ ಕೊಡ್ಕೊ. ಅದೇ ಉದ್ದ ಬಟನ್ ಇದೆಯಲ್ಲ ಅದು ಇಟ್ಬೇಕು. ತಮೇಲೆ ಭಗವಂತ ಏನು ಕೊಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಆದರೆ ಒಳ್ಳೆ ನೆಮ್ಮದಿ ಜೀವನ ಕೊಡಬೇಕಷ್ಟೇ. ಒಪ್ಪತ್ತಿನ ಗಂಜಿ ಕುಡಿದ್ರೂ ಪರವಾಗಿಲ್ಲ, ನೆಮ್ಮದಿ ಜೀವನ ಒಳ್ಳೆ ಗಂಡ ಸಿಕ್ಕಿದ್ರೆ ಅಷ್ಟೇ ಸಾಕು, ಇನ್ನೇನು ಬೇಡ. ಎಲ್ಲ ತಾನಾಗೆ ನಾವು ದುಡ್ಕೊಂಡು ಮಾಡ್ಕೊಳ್ಳೋ ಶಕ್ತಿ ಕೊಡ್ತಾನೆ ಭಗವಂತ. ಅಷ್ಟೇ, ಏನಿಲ್ಲ. ನನ್ನ ಗಂಡ ನನ್ನ ಮಗು ಯಾವಾಗಲೂ ಚೆನ್ನಾಗಿರಲಿ ಅಂತಲೇ ನಾನು ದೇವ್ರ ಹತ್ರ ಬೇಡ್ಕೊಳ್ಳೋದು. ಇನ್ನು ಟ್ಯಾಬ್ಲೆಟ್ ತೊಗೊಳ್ಳೋಣ ಅಂತ ಹೇಳಿ ಬಂದೆ. ಏನಕ್ಕೆ ಟ್ಯಾಬ್ಲೆಟ್ ಅಂದರೆ ಫುಲ್ಲು ಏರ್ ಫಾಲ್ ಆಗ್ತಿದೆ. ಸಿಕ್ಕಾಬಟ್ಟೆ ಏರ್ ಫಾಲ್ ಅಂದರೆ ಸಿಕ್ಕಾಬಟ್ಟೆ ಏರ್ ಫಾಲು. ಸೊ ಹಾಗಾಗಿ ಹಾಸ್ಪಿಟಲಿಗೆ ತೋರಿಸ್ಕೊಂಬಂದ್ವಿ. ಯಾವತ್ತು ಅಂದರೆ ಪುನರ್ವು ಬರ್ಡೇ ದಿನ. ಅದಕ್ಕೆ ಬೆಳಗ್ಗೆ ಮತ್ತು ಸಂಜೆ ಮಾತ್ರೆ ಕೊಟ್ಟಿದ್ದಾರೆ. ಈ ಥರ ಗೋಲ್ಡ್ ಕಲರ್ ಮಾತ್ರೆ ನೈಟು ನುಂಗಬೇಕು. ಮತ್ತು ಇನ್ನೊಂದು ಥರದ್ದು ಗ್ರೀನ್ ಕಲರ್ ಕೊಟ್ಟಿದ್ದಾರೆ. ಎರಡೂ ವಿಟಮಿನ್ ಟ್ಯಾಬ್ಲೆಟ್ಸ್ ಅಂತ ಇವು. ಹಂಗೆ ಜೊತೆಗೆ ಎಣ್ಣೆನೂ ಕೂಡ ಕೊಟ್ಟಿದ್ದಾರೆ. ಯಾವುದೋ ಧರ್ಮಸ್ಥಳದಿಂದ ಅಂತ ಹೇಳ್ಬಿಟ್ಟು ಏನೋ ಕೊಟ್ಟರು. ಅದಂಥದ್ದು ಕೇಶ ಕೃಷೀಕರಣ ಅಂತ ಯಾವುದೋ ಕೊಟ್ಟಿದ್ದಾರೆ ಅನಿಸುತ್ತೆ. ಇದು ಗ್ರೀನ್ ಕಲರ್ ಟ್ಯಾಬ್ಲೆಟು ಮಾರ್ನಿಂಗ್ ತೊಗೊಳ್ಳೋದು. ಊಟ ಆದಮೇಲೆ ಎರಡೂ ಕೂಡ ವಿಟಮಿನ್. ಸೊ ನೋಡೋಣ ರಿಸಲ್ಟ್ ಏನು ಬರುತ್ತೆ ಅಂತ ಹೇಳ್ಬಿಟ್ಟು. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮಿಸ್ ಮಾಡದೆ ಕಮೆಂಟ್ ಮಾಡಿ ವ್ಲಾಗ್ ಹೇಗಿತ್ತು ಅಂತ. ಥ್ಯಾಂಕ್ ಯು.